ಇನ್ನು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕಂದರೆ ಒಂದಾ ಎರಡಾ ಸಮಸ್ಯೆಗಳು. ಕೆಲವೊಂದು ಕಡೆಗೆ ಆ್ಯಪ್ ವರ್ಕ್ ಆಗ್ತಿಲ್ಲ, ಕೆಲವೊಂದು ಕಡೆಗೆ ಏನು ಅಂದರೆ ಯಾರಿಗೆ ಇದನ್ನು ವಹಿಸಬೇಕು ಅನ್ನುವಂಥದ್ದೇ ಗೊತ್ತಿಲ್ಲ. ಶಿಕ್ಷಕರು ಪರದಾಡ್ತಾ ಇದ್ದಾರೆ. ಯಾರಿಗೆ ಹೇಳಬೇಕು ಅವರ ಬೇಸರವನ್ನು? ಮನೆ ಮನೆ ಗಣತಿ ನಡೆಸೋದು ಹರಸಾಹಸ ಅಂತ ಪತ್ರ ಬರೆದಿದ್ದಾರೆ. ರಾಜ್ಯ ಹಿಂದುಳಿದ ಆಯೋಗಕ್ಕೆ, ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಶಿಕ್ಷಕರ ಸಂಘಟನೆಯಿಂದ ಪತ್ರ ಬಂದಿದೆ. ನಿಜಕ್ಕೂ ಇದನ್ನು ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಶಿಕ್ಷಕರು ಅವಲತ್ಕೊಂಡಿದ್ದಾರೆ. ಕೈಕಾಲುಗಳು ನೆಟ್ಟಗಿಲ್ದಿರೋಂಥವ್ರಿಗೂ ಕೂಡ ಪಾಪ ಜವಾಬ್ದಾರಿನ ವಹಿಸಿರೋದು ಮಾಡಿ ಅಂತ ಅವ್ರಿಗೆ ಒಂದು ಗೊತ್ತಾಗ್ಬಿಟ್ಟಿದೆ ಏನು ಅಂತಂದರೆ, ಈ ಶಿಕ್ಷಕರನ್ನ ನೀವು ಹೆಂಗೆ ಬೇಕಾದರೂ ನಡೆಸ್ಕೋಬೋದು, ಈ ಆಶಾ ಕಾರ್ಯಕರ್ತೆಯರನ್ನ ನೀವು ಹೆಂಗೆ ಬೇಕಾದರೂ ನಡೆಸ್ಕೋಬೋದು. ಪಾಪ ಅವ್ರನ್ನ ಏನು ಬೇಕಾದರೂ ಅವ್ರಿಗೆ ಕೆಲಸ ಕೊಡ್ಬೋದು ರೀ. ನೀವು ಅಂಗನವಾಡಿಯವ್ರನ್ನ ನೀವು ಯಾವ ರೀತಿಯಾರ ನಡೆಸ್ಕೊಳ್ಳಿ, ಪಾಪ ಅವ್ರ ವಿರುದ್ಧ ದನಿ ಎತ್ತುವಂಥವ್ರು ಯಾರೂ ಇಲ್ಲ ಬಿಡಿ. ಅಂಥ ಸ್ಥಿತಿ. ಅಧಿಕಾರಿಗಳಿಗೆ ಒತ್ತಡ ಬೇರೆ ಇದೆ. ಗಣತಿ ನಡೆಸಲಿಕ್ಕೆ ಶಿಕ್ಷಕರಿಗೆ ಆಗ್ತಿರುವಂಥ ತೊಂದರೆ ಏನು? ಒಬ್ಬ ಗಣತಿದಾರನಿಗೆ 75 ಮನೆಗಳನ್ನು ಕೊಡಲಾಗಿದೆ ಸರ್ವೆ ಮಾಡಲಿಕ್ಕೆ. ಎಲ್ಲಾದರೂ ನಿಗದಿತ ಸಮಯದಲ್ಲಿ ಕವರ್ ಮಾಡೋಕ್ಕೆ ಸಾಧ್ಯನಾ? ಇದು ಬೇರೆ ಬೇರೆ ಊರುಗಳ ಜವಾಬ್ದಾರಿ ಕೊಟ್ಟಿದ್ದಾರೆ. ಹೆಂಗೆ ಮಾಡಬೇಕು ಶಿಕ್ಷಕರು? ಸ್ಕೂಲ್ಗಳು ಓಪನ್ ಆಗೋ ಅಷ್ಟೊತ್ತಿಗೆ ಜಡ್ ಹಿಡಿದು ಮಲಗಿರ್ತಾರೆ. ಜ್ವರ ಚಳಿ ಬಂದು ಈ ಮಳೆ ಚಳಿನಲ್ಲಿ ತಿರುಗಾಡ್ಕೊಂಡು ನಾವು ಕೆಲವೊಂದು ಕಡೆ ತೋರಿಸ್ತಾ ಇದ್ವಿ. ನಾವು ಬೆಳಗಾಮಲ್ಲಿ ಸ್ಥಿತಿಗತಿಗಳು ಯಾವ ರೀತಿ ಇತ್ತು ಅಂತ. ಕಾಲಿಲ್ದಿರೋವಂಥವ್ರಿಗೆ, ಕೈ ಇಲ್ದಿರೋವಂಥವ್ರಿಗೆ, ಅಂಥವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟಿರೋದು. ಇನ್ನು ಕೆಲವೊಂದು ಇಲಾಖೆಗಳು ಮಾಡುವಂಥ ಸ್ಥಿತಿಲಿಲ್ಲ. ತಾಂತ್ರಿಕ ತೊಂದರೆಗಳಿವೆ, ಟೆಕ್ನಿಕಲ್ ಸಮಸ್ಯೆಗಳಿವೆ. ನೋಡಿ, ಈ ತಾಯಿ 7 ತಿಂಗಳ ಗರ್ಭಿಣಿ, ಆಕೆ ಅಂಗವಿಕಲೆ. ಪಕ್ಕದಲ್ಲಿರುವಂಥವ್ರ ಅಜ್ಜಿ, ಅವರಿಗೆ ಇನ್ನೊಂದೊಂದೂವರೆ 2 ವರ್ಷ ಇರಬೇಕು ರಿಟೈರ್ಮೆಂಟಿಗೆ. ಮತ್ತೊಬ್ಬರಿಗೆ ಕಾಲಿಡೋಕ್ಕಾಗಲ್ಲ, ಅಂಥವ್ರಿಗೆಲ್ಲ ಅವಕಾಶ. ನೋಡಿ ಏನು ಮಾಡೋದು? ಇನ್ನು ಕೆಲವೊಂದು ಇಲಾಖೆಯ ಜನರಿಗೆ ಇದು ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಸಮಸ್ಯೆಗಳಿದೆ. ಅಂದರೆ ಆ ಸಮಸ್ಯೆಗಳು ಪರಿಗಣಿಸಬೇಕಾದಂಥ ಸಮಸ್ಯೆಗಳು. ದಾವಣಗೆರೆಯಲ್ಲಿ ಒಬ್ಬ ತಹಶೀಲ್ದಾರ್ ಮಾತಾಡ್ತಾರಂತೆ, ನಿಮ್ಮನ್ನು ಸಸ್ಪೆಂಡ್ ಮಾಡಿಬಿಡ್ತೀನಿ ಬರಲಿಲ್ಲ ಅಂತಂದರೆ ಅಂತ. ಒಬ್ಬರು ಮಹಿಳೆ ದೂರ್ತಾ ಇದ್ದರು. ನಾಚಿಕೆ ಆಗಬೇಕು ನಿಮಗೆ. ಹೆಣ್ಮಕ್ಳು ಕಷ್ಟ ಏನೋದು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಟೀಚರ್ಗಳಿಗೆ ಈ ರೀತಿ ಕೊಡ್ತಿರಲ್ಲ ಕೆಲಸನ, ಯೋಗ್ಯತೆ ಇದೆಯಾ? ಒಂದು ಹೆಜ್ಜೆ ಇಡೋಕ್ಕಾಗದಿರೋವಂಥವ್ರು ಹೋಗಿ ಮಾಡೋಕ್ಕೆ ಸಾಧ್ಯನೇ ಇದನ್ನು? ನಿಮ್ಮನೇಲಿ ಹೆಣ್ಮಕ್ಳುಗಳಿಗಾದ್ರೆ ನೀವು ಹಿಂಗೆ ಮಾಡ್ತೀರಾ? ನಾಚಿಕೆ ಆಗಬೇಕು ಈ ರೀತಿ ಮಾತಾಡುವಂಥವ್ರಿಗೆ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯಾಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇದು ನೋಡಿ ನಡೀತಾ ಇರುವಂಥ ಸಂಗತಿ. ಯಾಕಂದರೆ ಎಷ್ಟು ಪರದಾಡಿದ್ರು ಕೂಡ ಇವ್ರ ಪರದಾಟವನ್ನು ಯಾರೂ ಕೂಡ ಕೇಳೋರಿಲ್ಲ. ಇಲ್ಲಿಂದ ಬೇರೆ ಬೇರೆ ಊರಿಗೆ ಹೋಗಿ ನೀವು ಸರ್ವೆ ಮಾಡ್ಕೊಂಬನ್ನಿ ಅಂತಾರೆ. 75 ಮನೆ ಸರ್ವೆ ಸಾಧ್ಯನೇ ಇದು? ಕೈ ನೆಟ್ಟಗಿಲ್ದಿರುವಂಥವ್ರು, ಕಾಲು ನೆಟ್ಟಗಿಲ್ದಿರುವಂಥವ್ರು, ಗರ್ಭಿಣಿಯರು, 7 ತಿಂಗಳು 8 ತಿಂಗಳು ಗರ್ಭಿಣಿಯರಿಗೆ ನೀವು ಈ ರೀತಿ ಜವಾಬ್ದಾರಿ ಕೊಟ್ಟರೆ, ನಿಮ್ಮ ಹೆಣ್ಮಕ್ಳುಗಳಿಗಾದ್ರೆ ನೀವು ಇದೇ ರೀತಿ ಜವಾಬ್ದಾರಿ ಕೊಡ್ತಾ ಇದ್ದೀರಾ? ಏನು ನಡೀತಾ ಇದೆ ಕಿರಣ್? ಹೌದು ರಂಗನಾಥ್, ಈಗಾಗಲೇ ಕೂಡ ರಾಜ್ಯ ಸರ್ಕಾರದ ಜಾತಿ ಗಣತಿಗೆ 2 ಪ್ರಮುಖ ಇಲಾಖೆಯ ನೌಕರರು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತಂದ್ರೆ, ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರುವಂತಹ ಶಿಕ್ಷಕರು ಈಗಾಗಲೇ ಕೂಡ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಪತ್ರವನ್ನು ಬರೆದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಕಾರಣ ಏನಂತ ಹೇಳಿದ್ರೆ, ನಿಗದಿತ ಸಮಯದಲ್ಲಿ ತಾವು ಕೊಟ್ಟಿರುವಂತಹ 75 ಮನೆಗಳನ್ನು ರೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದೊಂದು ಮನೆ 8 ಕಿಲೋಮೀಟರ್ 10 ಕಿಲೋಮೀಟರ್ ಅಕ್ಕಪಕ್ಕದ ಊರುಗಳಲ್ಲಿರುತ್ತೆ. 75 ಮನೆಗಳ ಒಂದು ಸರ್ವೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ಒಂದು ಕಡೆ. ಆದರೆ ಎರಡನೇದು, 55 ವರ್ಷ ಆಗಿರುವಂತಹ ಶಿಕ್ಷಕರನ್ನ ಇದರಿಂದ ವಿನಾಯಿತಿಯನ್ನು ಕೊಡಬೇಕು. ಸಾಕಷ್ಟು ಜನ ತಾವು ಹೇಳಿದಂತೆ ಗರ್ಭಿಣಿಯರಿರ್ಬೋದು, ಬಾಣಂತಿಯರಿರ್ಬೋದು, ಮತ್ತೆ ಅಂಗವಿಕಲರಿಗೂ ಕೂಡ ಈ ಒಂದು ಸೆನ್ಸಸ್ನಲ್ಲಿ ಭಾಗಿಯಾಗಲಿಕ್ಕೆ ಸೂಚನೆಯನ್ನು ನೀಡಿರುವಂಥದ್ದು. ಆದರೆ ಅವರಿಗೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಸರ್ಕಾರದ ಬೇರೆ ಬೇರೆ ಇಲಾಖೆಯವರನ್ನು ಕೂಡ ಈ ಒಂದು ಜಾತಿ ಗಣತಿಯಲ್ಲಿ ಸೇರ್ಪಡೆಯನ್ನು ಮಾಡಿ, ಶಿಕ್ಷಕರನ್ನ ಮಾತ್ರ ಯಾಕೆ ಈ ಒಂದು ಜಾತಿ ಗಣತಿಯಲ್ಲಿ ಸೇರ್ಪಡೆಯನ್ನು ಮಾಡ್ತಿದ್ದಾರೆ, ಅವರಿಗೆ ಮಾತ್ರ ಯಾಕೆ ಈ ಡ್ಯೂಟಿ ಅನ್ನುವಂಥ ಒಂದು ಅಸಮಾಧಾನವನ್ನು ಹೊರ ಹಾಕಿದ್ರೆ, ಮತ್ತೊಂದು ಕಡೆ ಈಗಾಗಲೇ ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಈ ಒಂದು ಜಾತಿ ಗಣತಿಯಲ್ಲಿ ನಾವು
ಭಾಗಿಯಾಗಲಿಕ್ಕೆ ಕಷ್ಟ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಶಾಲಾ ಶಿಕ್ಷಕರಿಗೆ ಈಗಾಗಲೇ ಕೂಡ ಶಾಲೆಗಳು ರಜೆಯನ್ನು ಕೊಟ್ಟಿದೆ. ಅವರನ್ನು ನೀವು ಸೆನ್ಸಸ್ನಲ್ಲಿ ಭಾಗಿಯಾಗಲಿಕ್ಕೆ ಹೇಳಿದ್ದೀರಾ. ಆದರೆ ನಮಗೆ ಅಂಗನವಾಡಿ ಡ್ಯೂಟಿ ಜೊತೆಯಲ್ಲಿ ಈ ಒಂದು ಗಣತಿಯಲ್ಲಿ ಭಾಗಿಯಾಗಲಿಕ್ಕೆ ಕಷ್ಟ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ನಾವು ಡ್ಯೂಟಿಯನ್ನು ಮಾಡಬೇಕು. ಮಕ್ಕಳಿಗೆ ಮತ್ತೆ ಏನು ಪೋಷಕರಿದ್ದಾರೆ ಅವರಿಗೆ ಆಹಾರವನ್ನು ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಕೂಡ ಇದರಲ್ಲಿ ಭಾಗಿಯಾಗಲಿಕ್ಕೆ ಕಷ್ಟ ಆಗತ್ತೆ. ನಮಗೂ ರಜವನ್ನು ಕೊಡಿ, ಅಂದರೆ ಸ್ಕೂಲ್ಗಳನ್ನು ರಜೆ ಕೊಟ್ಟು ನೀವು ಶಿಕ್ಷಕರನ್ನ ಏನು ಗಣತಿಯಲ್ಲಿ ಭಾಗಿ ಮಾಡಿದ್ದೀರಾ, ನಮಗೂ ಕೂಡ ಅಂಗನವಾಡಿಗಳನ್ನು ರಜೆಯನ್ನು ಕೊಟ್ಟು ಈ ಒಂದು ಗಣತಿಯಲ್ಲಿ ಭಾಗಿಯಾಗುವಂತೆ ಸೂಚನೆ ಕೊಡಿ. ಇಲ್ಲಾಂದರೆ ನಾವು ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರಿತೀವಿ ಅನ್ನುವಂಥ ಒಂದು ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಆ್ಯಪ್ ವರ್ಕ್ ಆಗಲ್ಲ, ಜೊತೆಗೆ ಏನಂದ್ರೆ ದೂರದ ಕಡೆಗೆ ಹೋಗಬೇಕು. ಇಂಥ ಮಳೆಯಲ್ಲಿ ಇಂಥ ಚಳಿನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಅಂಗವಿಕಲರಿಗೂ ಕೂಡ ಈ ಜವಾಬ್ದಾರಿಗಳು, ಗರ್ಭಿಣಿಯರಿಗೆ ಈ ಜವಾಬ್ದಾರಿಗಳು. ಒಬ್ಬ ಲೇಡಿ ನಿಂತಿದ್ದರು, ಟೀಚರ್, ಅವ್ರು ನೋಡಿದ್ರೆ ಹೊಟ್ಟೆ ಹೊರದು ಬಿಡುತ್ತೆ. ಅವರಿಗೆ ಪಾಪ ಅಂಗವಿಕಲ್ಯ ಇದೆ, ಗರ್ಭಿಣಿ ಬೇರೆ, 7 ತಿಂಗಳು 7.5 ತಿಂಗಳು ಆಕೆ. ಏನಾದರೂ ಆಕೆಗೆ ಮತ್ತು ಒಳಗಡೆ ಇದ್ದಂಥ ಮಗುಗೆ ತೊಂದರೆ ಆದರೆ ಯಾರಿಗೆ ಜವಾಬ್ದಾರಿ? ಸುಸೂತ್ರವಾಗಿ ಹೆರಿಗೆ ಆದರೆ ಸಾಕು. ಯಾಕಂದರೆ ಅಂಥ ಪಾಪ ಅಂಗವೈಕಲ್ಯ ಇದೆ ಆಕೆಗೆ. ಇವರಿಗೆ ಮಾನಸಿಕ ವೈಕಲ್ಯ, ಅಧಿಕಾರಿಗಳಿಗೆ ಇಂಥವ್ರಿಗೆ ಜವಾಬ್ದಾರಿ ಕೊಡ್ತಾರಲ್ಲ, ಮಾನಸಿಕ ವೈಕಲ್ಯ ಇರುವಂಥವ್ರು ಮಾತ್ರ ಈ ರೀತಿ ಮಾಡೋಕ್ಕೆ ಸಾಧ್ಯ. ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಕಡೆಗೆ ಗಮನ ಕೊಡಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ ಜನರ ಸ್ಥಿತಿ.